Hello all, good evening. ಲಕ್ಕಿಲಿ ಇವತ್ತು ನಮ್ಗೆ 999 ಪೋರ್ಟಲ್ ಸಿಕ್ಕಿದೆ ಬಿಕಾಸ್ ಈ ಒಂದು 999 ಪೋರ್ಟಲ್ ನೋಡೋದಾದ್ರೆ ಡೇಟ್ 9 ಇದೆ ಅಂಡ್ ಮಂತ್ ಸೆಪ್ಟೆಂಬರ್ ದಟ್ ಈಸ್ 9 ಇದೆ ಅಂಡ್ ಅಗೈನ್ 2025 ಟೋಟಲ್ ಮಾಡಿದ್ರೆ ಅದು ಕೂಡ 9 ಬರುತ್ತೆ. ಓಕೆ, ಸೊ ಈ ಪೋರ್ಟಲ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅದು ಕೂಡ 9 ಗಂಟೆಗೆ ಅಂತ ಅಂದ್ರೆ ವಿ ಆರ್ ಕ್ರಿಯೇಟಿಂಗ್ ಸಮಥಿಂಗ್. ಅಂಡ್ ಇನ್ನೊಂದು ಥಿಂಗ್ ಅನ್ನ ನಂಬರ್ 9 ಬಗ್ಗೆ ಹೇಳೋದಾದ್ರೆ ಮೇನ್ಲಿ ನಂಬರ್ 9 ಯಾಕೆ ಹೆಲ್ಪ್ ಆಗುತ್ತೆ ನ್ಯೂಮರಾಲಜಿ ಆಸ್ಪೆಕ್ಟ್ ಅಲ್ಲಿ. ನಂಬರ್ 9 ಅನ್ನ ನೋಡೋದಾದ್ರೆ ನಂಬರ್ 9 ಒಂದು ರೀತಿಯ ಕಂಪ್ಲೀಷನ್ ನಂಬರ್. ಬಿಕಾಸ್ 10 ಅಂತ ಬಂದಾಗ ಅದು ಅಗೈನ್ 1+0=1 ಅಗೈನ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ನಂಬರ್ 9 ಅನ್ನುವಂಥದ್ದು ಏನಿದೆ 1 ಇಂದ ನಾವ್ ಏನೆಲ್ಲ ಸ್ಟಾರ್ಟ್ ಮಾಡಿರ್ತೀವಿ ಅದಕ್ಕೆ ಕ್ಲೋಜರ್ ಕೊಡುವಂತ ನಂಬರ್. 9 ಅನ್ನುವಂಥದ್ದು ಚಾಪ್ಟರ್ ನ ಕ್ಲೋಸ್ ಮಾಡುವಂಥದ್ದು. ಫೈನ್. ಸೊ ಈ ನಂಬರ್ 9 ಅನ್ನುವಂಥದ್ದು ಏನಿದೆ ಅದು ಕಂಪ್ಲೀಷನ್ ನ ನಂಬರ್. ನಮ್ಮ ಲೈಫ್ ಅಲ್ಲಿ ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗಿರುವಂತ ಚಾಪ್ಟರ್ ಗೆ ಒಂದು ಕ್ಲೋಜರ್ ಅನ್ನ ಕೊಡ್ಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ನನ್ನ ಲೈಫ್ ಅಲ್ಲಿ ಅಬಂಡನ್ಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ಬೇಕು, ಸಮೃದ್ಧಿಯನ್ನ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ ಹಿಂದೆ ಆಲ್ರೆಡಿ ಓಪನ್ ಮಾಡಿದೀವಲ್ಲ ಪಾವರ್ಟಿ ಮೈಂಡ್ ಸೆಟ್, ಆ ಬಡತನದ ಮೈಂಡ್ ಸೆಟ್ ಅದನ್ನ ಕ್ಲೋಸ್ ಮಾಡ್ಬೇಕು, ಕೊರತೆಯ ಮೈಂಡ್ ಸೆಟ್ ಅದನ್ನ ಕ್ಲೋಸ್ ಮಾಡ್ಬೇಕು. ನನ್ನ ಲೈಫ್ ಅಲ್ಲಿ ನಾನು ರಿಲೇಶನ್ಶಿಪ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಲ್ಲ, ಓಪನ್ ಆಗಿದ್ಯಲ್ಲ ಒಂದು ಚಾಪ್ಟರ್, ಅದು ದ್ವೇಷ ಇರ್ಬೋದು ಅಥವಾ ಕೋಪ ಇರ್ಬೋದು ಅಥವಾ ಒಂದು ಪಾಸ್ಟ್ ರಿಲೇಶನ್ಶಿಪ್ ನ ಗಳಿರ್ಬೋದು, ಗಾಯಗಳಿರ್ಬೋದು, ಅದಕ್ಕೆ ನಾವು ಕ್ಲೋಜರ್ ಕೊಡ್ಬೇಕಾಗತ್ತೆ. ಈ 9 ಎನರ್ಜಿ ನಮ್ಗೆ ಏನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಲೈಫ್ ಗೆ ಏನು ಬೇಕಾಗಿಲ್ಲ ಅದನ್ನ ಕ್ಲಿಯರ್ ಮಾಡೋದಿಕ್ಕೆ ಹೆಲ್ಪ್ ಮಾಡತ್ತೆ ಅಂಡ್ ಹೊಸ ಬಿಗಿನಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಇದು ಒಂದು ರೀತಿಯಲ್ಲಿ ನೋಡೋದಾದ್ರೆ ರೆಡ್ ಮೂನ್ ಎನರ್ಜಿಯ ಕಂಟಿನ್ಯೂ ಪಾರ್ಟ್. ಯಾರು ಆಲ್ರೆಡಿ ರೆಡ್ ಮೂನ್ ಎನರ್ಜಿ ನಲ್ಲಿ ಜಾಯಿನ್ ಆಗಿದ್ರೆ ಅವರಿಗೆ ಇದು ಕಂಟಿನ್ಯೂ ಪಾರ್ಟ್. ಅಂಡ್ ಯಾರು ಹೊಸದಾಗಿ ಜಾಯಿನ್ ಆಗಿದ್ದೀರಾ, ರೆಡ್ ಮೂನ್ ಟೈಮ್ ಅನ್ನ ಮಿಸ್ ಮಾಡ್ಕೊಂಡ್ರಿ, ದಟ್ಸ್ ಓಕೆ, ಪರ್ಫೆಕ್ಟ್ಲಿ ಫೈನ್. ಈಗ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬಹುದು. ಮೀನ್ಸ್ ಯಾವೆಲ್ಲ ನಿಮ್ಮ ಲೈಫ್ ನ ಚಾಪ್ಟರ್ಸ್ ಗಳು ಕ್ಲೋಸ್ ಆಗಿದೆ ಆದ್ರೆ ನೀವು ಕ್ಲೋಜರ್ ಅನ್ನ ಕೊಡ್ತಾ ಇಲ್ಲ ಅದೆಲ್ಲವನ್ನ ಲೆಟ್ ಗೋ ಮಾಡೋದಿಕ್ಕೆ ಈ ಒಂದು 999 ಪೋರ್ಟಲ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಅಂಡ್ ಅದನ್ನ ನಾವು ಮೆಡಿಟೇಷನ್ ಮೂಲಕ ಮಾಡೋಣ. ಬಿಕಾಸ್ ಮೇನ್ಲಿ ರೆಡ್ ಮೂನ್ ಅಲ್ಲಿ ರಿಲೇಟೆಡ್ ಆಗಿ ನೋಡೋದಾದ್ರೆ ನಾವು ಮೆಡಿಟೇಷನ್ ವಿತ್ ರಿಚುಯಲ್ ಕಂಬೈನ್ ಮಾಡಿದ್ವಿ. ಇಲ್ಲಿ ನಾವು ಕಂಬೈನ್ ಮಾಡ್ತಾ ಇದೀವಿ ಮೆಡಿಟೇಷನ್ ವಿತ್ ಅಫರ್ಮೇಶನ್. ಓಕೆ, ಸೊ ಕಣ್ಣನ್ನ ಕ್ಲೋಸ್ ಮಾಡಿ ಫಸ್ಟ್ ಲೆಟ್ ಗೋ ಅನ್ನ ಮಾಡಿ ಅಗೈನ್ ಕ್ರಿಯೇಷನ್ ಪಾರ್ಟ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಕಣ್ಣು ಕ್ಲೋಸ್ ಇರ್ಲಿ. ಉಸಿರಾಟದ ಮೇಲೆ ಗಮನ ಇರ್ಲಿ. Deep breathe in and breathe out. Deep breathe in and breathe out. ದೀರ್ಘವಾಗಿ ಉಸಿರನ್ನ ಒಳ ತಗೊಳ್ಳಿ ಮತ್ತು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಬಾಡಿಯ ಮೇಲಿರ್ಲಿ, ನಿಮ್ಮ ದೇಹದ ಮೇಲಿರ್ಲಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಬಾಡಿ ಮೇಲಿರ್ಲಿ, ನಿಮ್ಮ ದೇಹದ ಮೇಲಿರ್ಲಿ. ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ. ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ.
ರೂಟ್ ಚಕ್ರ, ಮೂಲಾಧಾರ ಚಕ್ರವನ್ನ, ಅದಕ್ಕೆ ರಿಲೇಟೆಡ್ ಆದ ಎಲ್ಲ ಅಂಗಾಂಗಗಳನ್ನ ರಿಲ್ಯಾಕ್ಸ್ ಮಾಡಿ ಸ್ವಾದಿಷ್ಠಾನ ಚಕ್ರ, ನಿಮ್ಮ ಸೊಂಟದ ಭಾಗ, ಅದಕ್ಕೆ ರಿಲೇಟೆಡ್ ಆದಂತ ಎಲ್ಲ ಅಂಗಾಂಗಗಳನ್ನ ರಿಲ್ಯಾಕ್ಸ್ ಮಾಡಿ ಮಣಿಪುರ ಚಕ್ರ, ನಿಮ್ಮ ಹೊಟ್ಟೆಯ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಪಾದಗಳಿಂದ ಕಾಲ್ಬೆರಳಿನ ತುದಿಯಿಂದ ಹೊಟ್ಟೆಯ ಭಾಗದವರೆಗೆ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಅನಾಹತ ಚಕ್ರ, ಹಾರ್ಟ್ ಸೆಂಟರ್, ಹೃದಯದ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ವಿಶುದ್ಧ ಚಕ್ರ, ಗಂಟಲಿನ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಕುತ್ತಿಗೆಯ ಭಾಗ, ಹೆಗಲುಗಳು, ಸಂಪೂರ್ಣ ಕೈಗಳು, ಹಸ್ತ, ಕೈ ಬೆರಳುಗಳು, ಸ್ಪೈನಲ್ ಕಾರ್ಡ್, ಬೆನ್ನುಹುರಿ, ಸಂಪೂರ್ಣ ಬೆನ್ನು, ಕೆಳಬೆನ್ನು, ಮಧ್ಯ ಬೆನ್ನು, ಮೇಲ್ಬೆನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಕಾಲ್ಬೆರಳಿನ ತುದಿಯಿಂದ ಕುತ್ತಿಗೆಯ ಹೊರಗೆ ನಿಮ್ಮ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ನಾವು ನಿಮ್ಮ ಶಿರದ ಭಾಗವನ್ನ, ತಲೆಯ ಭಾಗವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಹಿಂದಲೆ, ಮಧ್ಯದ ತಲೆ, ಹಣೆಯ ಭಾಗ, ಕಣ್ಗಳು, ಮೂಗು, ಬಾಯಿ, ಕಿವಿಗಳು ಎಲ್ಲವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಫೈನಲಿ ನಿಮ್ಮ ಕಾಲ್ಬೆರಳಿನ ತುದಿಯಿಂದ ನೆತ್ತಿಯವರೆಗೆ ಸಂಪೂರ್ಣ ದೇಹ ರಿಲ್ಯಾಕ್ಸ್ ಆಗಿದೆ. ಯಾವುದಾದರೂ ದೇಹದ ಭಾಗದಲ್ಲಿ ಪೇನ್, ಡಿಸ್ಕಂಫರ್ಟ್, ಹೆವಿನೆಸ್ ಫೀಲ್ ಆಗ್ತಾ ಇದ್ರೆ ಆ ಒಂದು ದೇಹದ ಭಾಗವನ್ನ ಗಮನಿಸಿ. ಯಾವ ದೇಹದ ಭಾಗದಲ್ಲಿ ಹೆವಿನೆಸ್,
ಪೇನ್ ಅಥವಾ ಡಿಸ್ಕಂಫರ್ಟ್ ಆಗ್ತಾ ಇದೆ, ಆ ಒಂದು ದೇಹದ ಭಾಗವನ್ನ ಗಮನಿಸಿ. ನಿಮ್ಮ ಸಂಪೂರ್ಣ ಗಮನ ಆ ದೇಹದ ಭಾಗದ ಮೇಲಿರ್ಲಿ. ನಿಮ್ಮ ಸಂಪೂರ್ಣ ಗಮನ ಆ ದೇಹದ ಭಾಗದ ಮೇಲಿರ್ಲಿ. ಡೋಂಟ್ ಟ್ರೈ ಟು ಫಿಕ್ಸ್. ಅದನ್ನ ಫಿಕ್ಸ್ ಮಾಡೋದಿಕ್ಕೆ ಟ್ರೈ ಮಾಡಬೇಡಿ. ಜಸ್ಟ್ ಅದರ ಮೇಲೆ ಗಮನ ಇರಲಿ. ನಿಮ್ಮ ಉಸಿರಾಟ ಆ ದೇಹದ ಭಾಗದಿಂದ ಆಗ್ತಾ ಇದೆ ಅಂತ ಫೀಲ್ ಮಾಡಿ. ನಿಮ್ಮ ಉಸಿರಾಟ ಆ ದೇಹದ ಭಾಗದಿಂದ ಆಗ್ತಾ ಇದೆ. ಡೋಂಟ್ ಟ್ರೈ ಟು ಫಿಕ್ಸ್. ಓನ್ಲಿ ನಿಮ್ಮ ಗಮನ ಇರಲಿ. ಜಸ್ಟ್ ಅದನ್ನ ಗಮನಿಸಿ ಅಷ್ಟೇ. ಅಂಡ್ ನಿಧಾನವಾಗಿ ಆ ದೇಹದ ಭಾಗಕ್ಕೆ ಹೇಳಿ, ಐ ಆಮ್ ಸೋ ಸಾರಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ನಿನ್ನ ಬಗ್ಗೆ ಇಷ್ಟು ದಿನ ನನ್ಗೆ ಕಾಳಜಿಯನ್ನ ವಹಿಸೋದಿಕ್ಕೆ ಆಗ್ಲಿಲ್ಲ. ನಿನ್ನನ್ನ ನಾನು ಸರಿಯಾಗಿ ಗಮನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ದಯಮಾಡಿ ನನ್ನನ್ನ ಕ್ಷಮಿಸು. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಹುಟ್ಟಿದಾಗಿನಿಂದ ಈ ಕ್ಷಣದವರೆಗೆ ನನ್ನ ಆರೋಗ್ಯಕ್ಕೆ, ನನ್ನ ಶಕ್ತಿ ಚೈತನ್ಯಕ್ಕೆ ನೀನು ಕೂಡ ಮುಖ್ಯ ಕಾರಣ. ಆದರೂ ನಾನು ನಿನ್ನನ್ನ ಇಗ್ನೋರ್ ಮಾಡ್ದೆ, ನೆಗ್ಲೆಕ್ಟ್ ಮಾಡ್ದೆ, ಕಡೆಗಣಿಸ್ದೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ನೀನು ಕೂಗಿ ಕೂಗಿ ಹೇಳ್ತಾ ಇದೆ, ನನ್ಗೆ ಪೇನ್ ಆಗ್ತಾ ಇದೆ, ಇಲ್ಲಿ ಡಿಸ್ಕಂಫರ್ಟ್ ಆಗ್ತಾ ಇದೆ, ಐ ನೀಡ್ ಎಕ್ಸ್ಟ್ರಾ ಕೇರ್ ಅಂತ ಹೇಳ್ತಾ ಇದೆ. ಆದರೆ ಲೌಕಿಕವಾಗಿ ನಾನು ಎಷ್ಟು ಕಳ್ದೋಗಿದ್ದೆ ಅಂದ್ರೆ ನಿನ್ನ ನರ್ಚರ್ ಮಾಡೋದಿಕ್ಕೂ ಸಹ ನನ್ಗೆ ಆಗ್ಲಿಲ್ಲ. ನಿನ್ನ ಬಗ್ಗೆ ಕೇರ್ ಮಾಡೋದಿಕ್ಕೆ, ಕಾಳಜಿಯನ್ನ ವಹಿಸೋದಿಕ್ಕೆ ನನ್ಗೆ ಆಗ್ಲಿಲ್ಲ. ಐ ಆಮ್ ಸೋ ಸಾರಿ. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ನಾನು ನಿನ್ನನ್ನ ಇಷ್ಟು ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ಕಡೆಗಣಿಸಿದ್ರು ನನ್ನ ಆರೋಗ್ಯಕ್ಕಾಗಿ, ನನ್ನ ಉನ್ನತಿಗಾಗಿ ನೀನು ಸದಾ ಸಪೋರ್ಟ್ ಮಾಡ್ತಾ ಬಂದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್.
ಥ್ಯಾಂಕ್ ಯು ಸೋ ಮಚ್. ನೀನ್ ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾನೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ನನ್ನ ತಪ್ಪುಗಳನ್ನ ನಾನು ತಿದ್ಕೊಳ್ತೀನಿ. ನಿನ್ನನ್ನು ಕೂಡ ನಾನ್ ಸದಾ ಕೇರ್ ಮಾಡ್ತೀನಿ, ನರ್ಚರ್ ಮಾಡ್ತೀನಿ. ಐ ನೋ ನಿನಗೆ ನಾನು ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ಬೇಕಾಗಿದೆ. ಆ ಎಕ್ಸ್ಟ್ರಾ ಟೈಮ್ ಅನ್ನ ನಾನು ಕೊಡ್ತೀನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಐ ಲವ್ ಯು. ಪ್ಲೀಸ್ ಫರ್ಗಿವ್ ಮೀ. ಐ ಆಮ್ ಸೋ ಸಾರಿ. I love you and thank you so much. Deep breathe in, breathe out. ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರ್ಲಿ. ಕಾಲ್ ಬೆರಳಿನ ತುದಿಯಿಂದ ನೆತ್ತಿಯವರೆಗೆ. ನಾವು ಈಗ ನಿಮ್ಮ ಬಗ್ಗೆ ನಿಮಗೆ ಇರುವಂತ ಒಂದು ಕೋಪ ಅಥವಾ ಬೇಜಾರು ಅಥವಾ ನನ್ನ ಈ ಪಾರ್ಟ್ ಅನ್ನ ನಾನು ಒಪ್ಕೊಳ್ಳೋದಿಲ್ಲ. ಮೇ ಬಿ ನನ್ನ ಸ್ಕಿನ್ ಡಾರ್ಕ್ ಇದೆ ಅಂತನೋ, ಅಥವಾ ನಾನ್ ದಪ್ಪ ಇದ್ದೀನಿ ಅಂತನೋ, ಸಣ್ಣ ಇದ್ದೀನಿ ಅಂತನೋ, ನಾನ್ ನೋಡಕ್ ಚೆನ್ನಾಗಿಲ್ಲ ಅಂತನೋ, ಎನಿಥಿಂಗ್ ಎನಿಥಿಂಗ್ ನಿಮ್ಮ ಬಗ್ಗೆ ನಿಮ್ಗೆ ಒಪ್ಕೊಳಕ್ ಆಗದೆ ಇರುವಂತದ್ದು. ನನ್ನ ಜಾಬ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತನೋ, ನನ್ನ ಮನಿ ಲೈಫ್ ನನ್ಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂತನೋ, ರಿಲೇಶನ್ಶಿಪ್ ಸ್ಯಾಟಿಸ್ಫೈಡ್ ಇಲ್ಲ ಅಂತನೋ, ಎನಿಥಿಂಗ್ ನಿಮ್ಮ ಬಗ್ಗೆ ನಿಮ್ಗೆ ಇಷ್ಟ ಆಗದೆ ಇರುವಂತ ಒಂದು ತಿಂಗನ್ನ ಕನ್ಸಿಡರ್ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಇಷ್ಟ ಆಗದ ಒಂದು ತಿಂಗನ್ನ ಕನ್ಸಿಡರ್ ಮಾಡಿ. And ನಾನು ಹೇಳೋ ಈ ಅಫರ್ಮೇಶನ್ ಅನ್ನ ನೀವು ಕೂಡ ರಿಪೀಟ್ ಮಾಡಿ. ಐ ಆಮ್ ರೆಡಿ ಟು ಕ್ಲೋಸ್ ವಾಟ್ ನೋ ಲಾಂಗರ್ ಸರ್ವ್ಸ್ ಮೀ. ನನ್ನ ಯಾವ ಗುಣ ಅಥವಾ ಯಾವ ಕ್ಯಾರೆಕ್ಟರ್ ನನ್ನ ಏಳಿಗೆಗೆ ಕಾರಣವಾಗುವುದಿಲ್ಲವೋ ಅದನ್ನು ನಾನು ಬಿಡುಗಡೆಗೊಳಿಸಲು ಸಿದ್ಧಳಿದ್ದೇನೆ ಅಥವಾ ಸಿದ್ಧನಿದ್ದೇನೆ. ಅದು ನಿಮ್ಮ ಕೋಪ ಇರ್ಬೋದು, ಅದು ನಿಮ್ಮ ದುಃಖ ಇರ್ಬೋದು, ನಿಮ್ಮ ಸಂಕಟ ಇರ್ಬೋದು, ನಿಮ್ಮ ನೋವು ಇರ್ಬೋದು, ನಿಮ್ಮ ಈಗೋ ಇರಬಹುದು, ನಿಮ್ಮ ಅಸಹಾಯಕತೆ ಇರಬಹುದು, ಎನಿಥಿಂಗ್ ನಿಮ್ಮ ಏಳಿಗೆಗೆ ಏನು ಕಾರಣವಾಗುವುದಿಲ್ಲವೋ, ಯಾವುದು ಹೆಲ್ಪ್ ಮಾಡುವುದಿಲ್ಲವೋ ಅದನ್ನ ಲೆಟ್ ಗೋ ಮಾಡೋದಿಕ್ಕೆ ನೀವು ಪರ್ಮಿಷನ್ ಅನ್ನ ಕೊಡ್ತಾ ಇದ್ದೀರಾ.
ಒನ್ಸ್ ನಿಮ್ಮ ಇನ್ನರ್ ವಾಯ್ಸ್ ಓಕೆ, ನಾನ್ ರೆಡಿ ಇದ್ದೀನಿ ಇದನ್ನ ಬಿಡೋದಿಕ್ಕೆ ಅಂತ ಹೇಳಿದ ನಂತರ ನಿಮ್ಮ ಮನಸ್ಸು ಅದನ್ನ ಬಿಡುಗಡೆಗೊಳಿಸೋದಿಕ್ಕೆ ರೆಡಿ ಇದ್ದೀನಿ ಅಂದ ನಂತರ ನಿಮ್ಮ ಮುಂದೆ 5 ಮೆಟ್ಟಿಲುಗಳು ಓಪನ್ ಆಗ್ತಾ ಇದೆ. ಆ 5 ಮೆಟ್ಟಿಲುಗಳನ್ನ ಒಂದೊಂದೇ ಸ್ಟೆಪ್ ಕೆಳಗಡೆ ಇಳಿತಾ ಬರ್ತೀರಾ. ನಾನ್ ನಂಬರ್ ಅನ್ನ ಎಣಿಸ್ತಾ ಹೋಗ್ತೀನಿ, ನೀವು ಕೆಳಗೆ ಇಳಿತಾ ಬರ್ತೀರಾ. 5, ನಿಮ್ಮ ಬಲಗಾಲನ್ನ ಕೆಳಗಿನ ಮೆಟ್ಲು ಮೇಲಿಡಿ. 4, ಎಡಗಾಲನ್ನ ನೆಕ್ಸ್ಟ್ ಮೆಟ್ಟಿಲ ಮೇಲೆ ಇಟ್ಟಿದ್ದೀರಾ. 3, ಬಲಗಾಲನ್ನ ಇಟ್ಟಿದ್ದೀರಾ ಅಂಡ್ ಡೀಪರ್ ಅಂಡ್ ಡೀಪರ್ ಡೀಪರ್ ಅಂಡ್ ಡೀಪರ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. 2, ಮತ್ತೊಂದು ಮೆಟ್ಟಿಲು ಕೆಳಗಿಳಿದಿದ್ದೀರಾ. 1, ಅಂಡ್ 0. ಈಗ ನಿಮ್ಮ ಮುಂದೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಈಜುಕೊಳ ಇದೆ. ಆ ಈಜುಕೊಳ ಮ್ಯಾಜಿಕಲ್ ವಾಟರ್ ಇಂದ ತುಂಬಿದೆ, 999 ಎನರ್ಜಿಯಿಂದ ತುಂಬಿದೆ. ಆ ಒಂದು ಈಜುಕೊಳ ಸುರಕ್ಷಿತವಾಗಿದೆ. ನೀರಿನಲ್ಲಿ ಮುಳುಗಿದರೂ ಕೂಡ ನೀವು ಸೇಫ್ ಆಗಿ ಉಸಿರಾಟವನ್ನ ಆಡಬಹುದು, ಅಷ್ಟು ಸುರಕ್ಷಿತವಾಗಿದೆ. ಆ ಈಜುಕೊಳಕ್ಕೆ 3 ಮೆಟ್ಟಿಲುಗಳಿದೆ. 3ನೇ ಮೆಟ್ಟಿಲಿನ ಮೇಲೆ ನೀವಿದ್ದೀರಾ. ಈಗ 2ನೇ ಮೆಟ್ಟಿಲಿನ ಮೇಲೆ ನಿಲ್ತಾ ಇದ್ದೀರಾ. ನೀರು ಮಂಡಿಯವರೆಗೆ ಬಂದಿದೆ. ಮತ್ತೊಂದು ಮೆಟ್ಟಿಲನ್ನ ಇಳಿತಾ ಇದ್ದೀರಾ. 1ನೇ ಮೆಟ್ಟಿಲಿನ ಮೇಲೆ ಇದ್ದೀರಾ. ಸೊಂಟದ ಭಾಗದವರೆಗೆ ನೀರು ತುಂಬಿದೆ. ಹಾಗೆ ಮುಂದೆ ಸಾಗ್ತಾ ಸ್ವಿಮ್ಮಿಂಗ್ ಪೂಲ್ ನ ಮಧ್ಯ ಭಾಗದಲ್ಲಿ ಕೂತ್ಕೊಳ್ತಾ ಇದ್ದೀರಾ. ಸಂಪೂರ್ಣ ನೀರಿನೊಳಗೆ ನೀವೀಗ ಮುಳುಗೋಗಿದ್ದೀರಾ. ಇದು ಮ್ಯಾಜಿಕಲ್ ವಾಟರ್, 999 ಎನರ್ಜಿಯಿಂದ ತುಂಬಿರುವಂತ ನೀರಿದು. ಉಸಿರಾಡೋದಿಕ್ಕೆ ಸೇಫ್ ಆಗಿದೆ. ಲೆಟ್ ಗೋ ಎನರ್ಜಿ ಇಂದ ತುಂಬಿದೆ ಅಂಡ್ ನಿಮ್ಮ ಲೈಫಿಗೆ ಏನೆಲ್ಲ ಎನರ್ಜೀಸ್ ಬೇಡವಾಗಿದೆ ಅದೆಲ್ಲವನ್ನ ರಿಲೀಸ್ ಮಾಡೋದಿಕ್ಕೆ ನೀವೀಗ ರೆಡಿ ಇದ್ದೀರಾ. ಒನ್ಸ್ ನಿಮಗೆ ನೀವು ಐ ಆಮ್ ರೆಡಿ ಟು ಲೆಟ್ ಗೋ ಅಂತ ಪರ್ಮಿಷನ್ ಕೊಡ್ತಿದ್ದಾಗೆ ಈ ನೀರು ಮ್ಯಾಜಿಕಲ್ ಆಗಿ ಟರ್ನ್ ಆಗತ್ತೆ. ಯಾವ ರೀತಿ ಒಂದು ಮ್ಯಾಗ್ನೆಟ್ ಕಬ್ಬಿಣವನ್ನ ಸೆಳೆಯುತ್ತೋ ಆ ರೀತಿಯಲ್ಲಿ ಈ ನೀರು ನಿಮಗೆ ಬೇಡವಾದಂತ ಎಲ್ಲ ಎನರ್ಜೀಸ್ ಅನ್ನ ಸಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಿವ್ ದಟ್ ಪರ್ಮಿಷನ್.
Yes, I am ready. Release, release, release. ನೀರಿಗೆ ರಿಲೀಸ್ ಮಾಡ್ತಾ ಇದ್ದೀರಾ ಯಾವೆಲ್ಲ ಎನರ್ಜೀಸ್ ನಿಮ್ಗೆ ಬೇಡವಾಗಿದೆ ಅದೆಲ್ಲವನ್ನ. ಈ ಟೈಮಲ್ಲಿ ಕೆಲವರಿಗೆ ಹಾಕ್ಲಿಕ್ಕೆ ಹಾಗೆ ಆಗತ್ತೆ, ಕೆಲವರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ, ಇನ್ನ ಕೆಲವರಿಗೆ ಬಾಡಿ ಪೇನ್ ಆಗ್ಬಹುದು, ಇನ್ನ ಕೆಲವರಿಗೆ ಇಚಿಂಗ್ ಆಗ್ಬಹುದು. ಪರ್ಫೆಕ್ಟ್ಲಿ ಫೈನ್. ಜಸ್ಟ್ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಗಮನ ರಿಲೀಸ್ ಮಾಡೋ ಕಡೆ ಇರ್ಲಿ. ಏನೆಲ್ಲ ನಿಮ್ಮ ಒಂದು ಲೈಫಿಗೆ ಬೇಡವಾಗಿದೆ, ಯಾವೆಲ್ಲ ಎಮೋಷನ್ಸ್ ನಿಮ್ಮ ಲೈಫಿಗೆ ಅನ್ವಾಂಟೆಡ್ ಆಗಿ ಇದೆ, ನಿಮ್ಮ ಗ್ರೋತಿಗೆ ಸರ್ವ್ ಮಾಡ್ತಾ ಇಲ್ಲ, ಅದೆಲ್ಲವನ್ನ ಈ ಒಂದು 999 ಪೋರ್ಟಲ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ. ಈ ಒಂದು 999 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್, 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 ರಿಲೀಸ್. ತಲೆಯಿಂದ ಪಾದದವರೆಗೆ ಅನ್ವಾಂಟೆಡ್ ಥಿಂಗ್ಸ್, ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ ನೀರಿಗೆ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್, 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 ರಿಲೀಸ್. ರಿಲೀಸ್, 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 ರಿಲೀಸ್. ನೀರು ಮ್ಯಾಗ್ನೆಟಿಕ್ ಆಗ್ತಾ ಇದೆ. ನೀವು ಮನ್ಸಲ್ಲಿ ರಿಲೀಸ್, ರಿಲೀಸ್ ಅಂತ ಹೇಳಿದಷ್ಟು ನೀರು ಮ್ಯಾಗ್ನೆಟಿಕ್ ಆಗಿ ನಿಮ್ಮ ಅನ್ವಾಂಟೆಡ್ ಥಿಂಗ್ಸ್ ಗಳನ್ನ ಸಕ್ ಮಾಡ್ತಾ ಇದೆ, ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ ಸಕ್ ಮಾಡ್ತಾ ಇದೆ ನಿಮಗೆ. ರಿಲೀಸ್, 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 ರಿಲೀಸ್. Release, 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 release. ನೀರು ಮ್ಯಾಗ್ನೆಟಿಕ್ ಆಗಿ ನಿಮ್ಮ ಅನ್ವಾಂಟೆಡ್ ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ ಸಕ್ ಮಾಡ್ತಾ ಇದೆ. ನಿಮ್ಮ ಲೈಫಿಗೆ ಏನೆಲ್ಲ ಬೇಡವಾಗಿದೆ ಅದನ್ನ ಲೆಟ್ ಗೋ ಮಾಡ್ತಾ ಇದ್ದೀರಾ, ಬಿಡುಗಡೆಗೊಳಿಸ್ತಾ ಇದ್ದೀರಾ. ಯಾವೆಲ್ಲ ಚಾಪ್ಟರ್ಸ್ ಎಂಡ್ ಆಗಿದೆ ಅದಕ್ಕೊಂದು ಕ್ಲೋಜರ್ ಅನ್ನ ಕೊಡ್ತಾ ಇದ್ದೀರಾ. Release, 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 release. ರಿಲೇಶನ್ಶಿಪ್ ಅಲ್ಲಿ ಯಾರಿಗೆಲ್ಲ ಫರ್ಗಿವ್ ಮಾಡ್ಬೇಕು ಅನ್ನಿಸ್ತಾ ಇದೆ ಅವರೆಲ್ಲರನ್ನ ನೀವು ಫರ್ಗಿವ್ ಮಾಡ್ತಾ ಇದ್ದೀರಾ. ರಿಲೀಸ್, 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 ರಿಲೀಸ್. ಎಲ್ಲದಕ್ಕೆ ಕ್ಲೋಜರ್ ಅನ್ನ ಕೊಡ್ತಾ ಇದ್ದೀರಾ. ಯಾರಿಗೆ ನೀವು ಸಾರಿ ಕೇಳ್ಬೇಕು ಅನ್ಕೊಳ್ತಾ ಇದ್ದೀರಾ ಅವರಿಗೆ ಸಾರಿಯನ್ನ ಕೇಳ್ತಾ ಇದ್ದೀರಾ. ರಿಲೀಸ್, 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 ರಿಲೀಸ್. ರಿಲೇಶನ್ಶಿಪ್ಸ್ ಅಲ್ಲಿ ಯಾರಿಗೆ ಸಾರಿ ಕೇಳ್ಬೇಕು ಅವರೆಲ್ಲರಿಗೂ ಸಾರಿ ಕೇಳಿ ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಾಡಿಯಿಂದ. ಅಂಡ್ ಯಾರಿಗೆ ನೀವು ಕ್ಷಮೆಯನ್ನ ಕೊಡ್ಬೇಕು ಅವರಿಗೂ ಕೂಡ ಕ್ಷಮೆಯನ್ನ ಕೊಡ್ತಾ ಆ ಅನ್ವಾಂಟೆಡ್ ಎನರ್ಜೀಸ್ ಇಂದ ನಿಮ್ಮ ಬಾಡಿಯನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್, 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 ರಿಲೀಸ್. ನಿಮ್ಮ ಲೈಫಿಗೆ ನ್ಯೂ ಎನರ್ಜಿ ಆಫ್ ಲವ್ ಅನ್ನ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ರಿಲೇಶನ್ಶಿಪ್ಸ್ ಗೆ ಹೊಸ ಚಾಮ್ ಅನ್ನ ಇನ್ವೈಟ್ ಮಾಡ್ಕೊಳ್ಳೋದಿಕ್ಕೆ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ.
ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ಲ್ಯಾಕ್ನೆಸ್ ಮೈಂಡ್ ಸೆಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ, ಲೆಟ್ ಗೋ ಮಾಡ್ತಾ ಇದ್ದೀರಾ. ಪಾವರ್ಟಿ ಬಡತನದ ಮೈಂಡ್ ಸೆಟ್, ಕೊರತೆಯ ಮೈಂಡ್ ಸೆಟ್, ಇದೆಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ನನ್ಗೆ ಆಪರ್ಚುನಿಟೀಸ್ ಇಲ್ಲ, ಅವಕಾಶಗಳು ನನ್ಗೆ ಕಮ್ಮಿ. ಈ ಎಲ್ಲ ಮೈಂಡ್ ಸೆಟ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ನನ್ಗೆ ಆಪರ್ಚುನಿಟೀಸ್ ಬರ್ತಾ ಇಲ್ಲ, ದುಡ್ಡನ್ನ ಹೆಚ್ಚೆಚ್ಚು ಅರ್ನ್ ಮಾಡುವಂತ ಒಂದು ದಾರಿಗಳೇ ನನಗ್ ಕಾಣಿಸ್ತಾ ಇಲ್ಲ. ಈ ಎಲ್ಲ ಕೊರತೆಗಳನ್ನ ಮೈಂಡ್ ಸೆಟ್ ಇಂದ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ದುಡ್ಡು ಮಾಡೋದು ಕಷ್ಟ, ದುಡ್ಡು ಮಾಡಿದ್ರು ನನ್ನ ಹತ್ರ ಉಳಿಯೋದಿಲ್ಲ. ನಾನು ಎಷ್ಟು ಕೆಲಸ ಮಾಡಿದ್ರು ಯೂಸ್ ಇಲ್ಲ. ಆ ಎಲ್ಲ ಅನ್ವಾಂಟೆಡ್ ಎಮೋಷನ್ಸ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ನನಗೆ ಕೆಲ್ಸ ಅಡ್ಜಸ್ಟ್ ಆಗ್ತಾ ಇಲ್ಲ, ನನ್ನ ಕೆರಿಯರ್ ಅಲ್ಲಿ ಗ್ರೋತೆ ಆಗ್ತಾ ಇಲ್ಲ, ನನ್ನ ಬಿಸ್ನೆಸ್ ಕ್ಲಿಕ್ ಆಗ್ತಾ ಇಲ್ಲ. ನೀ ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ನಾನು ಏನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಮಾಡೋದಿಕ್ ಆಗ್ತಾ ಇಲ್ಲ, ಮುಂದೂಡ್ತಾ ಇದ್ದೀನಿ. ಈ ರೀತಿಯ ಮೈಂಡ್ ಸೆಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ನನ್ಗೆ ಇಂಟ್ರೆಸ್ಟೇ ಬರೋದಿಲ್ಲ, ಏನ್ ಮಾಡ್ಬೇಕು ಅನ್ಕೊಂಡ್ರು ಇಂಟ್ರೆಸ್ಟೇ ಬರೋದಿಲ್ಲ. ಈ ಎನರ್ಜಿಯನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ನಾನ್ ಏನೋ ಮಾಡ್ಬೇಕು ಅನ್ಕೊಳ್ತೀನಿ, ಆದ್ರೆ ನನ್ ಬಾಡಿನೇ ಸಪೋರ್ಟ್ ಮಾಡೋದಿಲ್ಲ, ನನ್ನ ಹೆಲ್ತ್ ಸಪೋರ್ಟ್ ಮಾಡೋದಿಲ್ಲ. ಅದೆಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್ 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 ರಿಲೀಸ್. ಫೈನಲಿ ಇದಲ್ಲದೆ ಇನ್ಯಾವೆಲ್ಲ ಎಮೋಷನ್ಸ್ ನ ನೀವು ಲೆಟ್ ಗೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ಈ ಟೈಮ್ ನಿಮ್ಮದು. ನಿಮ್ಮ ಸುತ್ತ ಮ್ಯಾಗ್ನೆಟಿಕ್ ವಾಟರ್ ಇದೆ, ಎಲ್ಲವನ್ನ ಸಕ್ ಮಾಡುತ್ತೆ ಈ ಒಂದು ವಾಟರ್. ನೀವೇನನ್ನ ರಿಲೀಸ್ ಮಾಡ್ಬೇಕು ಅಂತ ಇಂಟೆನ್ಷನ್ ಇಟ್ಕೊಳ್ತೀರಾ ಈ ಟೈಮ್ ಅಲ್ಲಿ, ಅದೆಲ್ಲವನ್ನ ವಾಟರ್ ಸಕ್ ಮಾಡುತ್ತೆ. ರಿಲೀಸ್ 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 ರಿಲೀಸ್. ರಿಲೀಸ್ 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 ರಿಲೀಸ್. Finally, once you feel complete, ಅಲ್ಲಿಂದ ಮೇಲೆ ತೇಳ್ತಾ ಇದ್ದೀರಾ. ಮೊದಲನೇ ಮೆಟ್ಟಿಲನ್ನ ಹತ್ತುತ್ತಾ ಇದ್ದೀರಾ, ಎರಡನೇ ಮೆಟ್ಟಿಲನ್ನ ಹತ್ತಿದ್ದೀರಾ, ಮೂರನೇ ಮೆಟ್ಟಿಲನ್ನು ಕೂಡ ಹತ್ತಿ ದಡದಲ್ಲಿ ನಿಂತಿದ್ದೀರಾ. ತಿರುಗಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡಿದ್ರೆ ಕಂಪ್ಲೀಟ್ಲಿ ಬ್ಲಾಕ್ ಎನರ್ಜಿ, ಡಾರ್ಕ್ ಎನರ್ಜಿ.
ನಿಮ್ಮ ಎಲ್ಲ ಡಿಸ್ಕಂಫರ್ಟ್ ಎನರ್ಜೀಸ್ ಅನ್ನ ಈ ಮ್ಯಾಗ್ನೆಟಿಕ್ ವಾಟರ್ 999 ಎನರ್ಜಿ ಸಕ್ ಮಾಡಿದೆ. ನೀರಿನ ಬಣ್ಣ ಕಪ್ಪಗೆ ತಿರುಗಿದೆ. ನೀವು ನಿಂತ ಜಾಗದ ಪಕ್ಕದಲ್ಲೇ ಒಂದು ಸ್ವಿಚ್ ಬೋರ್ಡ್ ಇದೆ, ಸ್ವಿಚ್ ಇದೆ. ಆ ಸ್ವಿಚ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀರಾ. ಅಂಡ್ ಪ್ರೆಸ್ ಮಾಡಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಂತ ನೀರೆಲ್ಲವೂ ಕೂಡ ಭೂಮಿ ಒಳಗಡೆ ಹಿಂಗ್ ಹೋಗ್ತಾ ಇದೆ. ಅಂಡ್ ಫ್ರೆಶ್ ವಾಟರ್, ಶುದ್ಧವಾದ ನೀರು ಸ್ವಿಮ್ಮಿಂಗ್ ಪೂಲ್ ತುಂಬಾ ತುಂಬಿಕೊಂಡಿದೆ. ಅಗೇನ್ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿತಾ ಇದ್ದೀರಾ. ಈ ಬಾರಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ 3 ಸಲ ಮುಳುಗಿ ಎದ್ದೇಳ್ತಾ ಇದ್ದೀರಾ. 1, ಸಂಪೂರ್ಣ ತಲೆಯಿಂದ ಮುಳುಗಿ ಎದ್ದೇಳಿ. 2, ಎರಡನೇ ಮುಳುಗನ್ನ ಮುಳುಗ್ತಾ ಇದ್ದೀರಾ. ಇನ್ ಕೇಸ್ ಆ ಒಂದು ಡಾರ್ಕ್ ಎನರ್ಜೀಸ್ ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಅಂಟಿತ್ತು ಅಂತ ಅಂದ್ರೆ ಅದು ಕ್ಲಿಯರ್ ಆಗ್ಲಿ ಅನ್ನೋ ಉದ್ದೇಶದಿಂದ ಮತ್ತೊಮ್ಮೆ ಮುಳುಗ್ತಾ ಇದ್ದೀರಾ. ಅಂಡ್ 3, ಮೂರನೇ ಮುಳುಗನ್ನ ಮುಳುಗ್ತಾ ಇದ್ದೀರಾ. ಫೈನಲಿ ಕಂಪ್ಲೀಟ್ಲಿ ಶುದ್ಧವಾಗಿ, ಶುಭ್ರವಾಗಿ ಸ್ವಿಮ್ಮಿಂಗ್ ಪೂಲ್ ಇಂದ ಈಚೆ ಬರ್ತಾ ಇದ್ದೀರಾ. ಹಾಗೇ ಸ್ವಲ್ಪ ಮುಂದೆ ಮುಂದೆ ಬರ್ತಾ ಬ್ರೈಟ್ ಸನ್, ಪ್ರಕಾಶಮಾನವಾದ ಸೂರ್ಯ ಆ ಒಂದು ಸೂರ್ಯನನ್ನ ನೀವು ದಿಟ್ಟಿಸಿ ನೋಡ್ತಾ ಇದ್ದೀರಾ. ಅಂಡ್ ಆ ಸೂರ್ಯನ ಮೇಲೆ 999 ಅನ್ನೋಂತ ನಂಬರ್ಸ್ ಕಾಣಿಸ್ತಾ ಇದೆ. 999 ಪೋರ್ಟಲ್, 999 ಪೋರ್ಟಲ್ ಅನ್ನೋಂತ ನಂಬರ್ ಕಾಣಿಸ್ತಾ ಇದೆ. ಆ ಸೂರ್ಯನನ್ನೇ ದಿಟ್ಟಿಸಿ ನೋಡ್ಬೇಕಾದ್ರೆ ಗೋಲ್ಡನ್ ಲೈಟ್ ಆ ಸೂರ್ಯನಿಂದ ನಿಮ್ಮ ಕಡೆಗೆ ಸಾಗಿ ಬರ್ತಾ ಇದೆ. ನಿಮ್ಮ ಸಹಸ್ರಾರ ಚಕ್ರದಿಂದ ಸಂಪೂರ್ಣ ದೇಹವನ್ನ ಈ ಒಂದು ಗೋಲ್ಡನ್ ಲೈಟ್ ಆವರಿಸ್ಕೊಳ್ತಾ ಇದೆ. ನಿಮ್ಮ ಬಾಡಿ ಕಂಪ್ಲೀಟ್ಲಿ ಗೋಲ್ಡನ್ ಕಲರಿಗೆ ತಿರುಗ್ತಾ ಇದೆ. ಅಂಡ್ ಡಿವೈನ್ ಇಂದ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಗೆ. ನೀನೀಗ ಕ್ರಿಯೇಷನ್ ಎನರ್ಜಿಯಲ್ಲಿ ಇದ್ದೀಯಾ. ನಿನ್ನ ಲೈಫಿಗೆ ಏನನ್ನ ನೀನು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನ ನೀನು ಕ್ರಿಯೇಟ್ ಮಾಡಿಕೊ. ಮೊದಲನೆಯದಾಗಿ ರಿಲೇಶನ್ಶಿಪ್. ರಿಲೇಶನ್ಶಿಪ್ ಅಲ್ಲಿ ನೀನು ಏನನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದೀಯಾ ಈ ಸಮಯ ನಿನ್ನದು. ನಿನಗೆ ಏನು ಬೇಕಾಗಿದ್ಯೋ, ಏನು ಅವಶ್ಯಕತೆ ಇದೆಯೋ ಇನ್ ಟರ್ಮ್ಸ್ ಆಫ್ ಸಂಬಂಧಗಳು ಆ ಟೈಮ್ ಅಲ್ಲಿ ಈ ಸಮಯ ನಿನ್ನದು. ನಿಮ್ಮ ಲೈಫಿಗೆ ಯಾವ ಒಂದು ಎನರ್ಜಿ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಇಂದ ಬಯಸ್ತಾ ಇದ್ದೀರಾ
ಅದನ್ನ ಅಫರ್ಮೇಶನ್ ಮೂಲಕ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಲೈನ್ ಅಲ್ಲಿ ಅಫರ್ಮೇಶನ್ ಅನ್ನ ರೆಡಿ ಮಾಡಿ, ಇಲ್ಲ ಅಂದ್ರೆ ಕೀವರ್ಡ್ಸ್ ಅಲ್ಲಿ ಆದ್ರೂ ಕೂಡ ನೀವು ಹೇಳ್ಬಹುದು. ನೆಕ್ಸ್ಟ್, ದುಡ್ಡಿಗೆ ರಿಲೇಟೆಡ್ ಆಗಿ ಏನನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಈ ಸಮಯ ನಿಮ್ಮದು. ಇನ್ ಟರ್ಮ್ಸ್ ಆಫ್ ಮನಿ, in terms of work, career, in terms of health, great. ಟ್ರಿಬಲ್ ನೈನ್ ಪೋರ್ಟಲ್ ಹೇಳ್ತಾ ಇದೆ, ಟ್ರಿಬಲ್ ನೈನ್ ಪೋರ್ಟಲ್ ಸನ್ ಎನರ್ಜಿ ನಿಮ್ಗೆ ಹೇಳ್ತಾ ಇದೆ, ತಥಾಸ್ತು ತಥಾಸ್ತು ತಥಾಸ್ತು. ಟ್ರಿಬಲ್ ನೈನ್ ಮ್ಯಾಜಿಕಲ್ ಆಗಿ ನಂಬರ್ 1 ಆಗಿ ಕನ್ವರ್ಟ್ ಆಗ್ತದೆ. ಆ ನಂಬರ್ 1 ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂಡ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನ್ಯೂ ಲೈಫ್, ನ್ಯೂ ವರ್ಷನ್. ನಿಮ್ಮ ಲೈಫ್ ಈ ಕ್ಷಣದಿಂದ ಹೊಸ ಚಾಪ್ಟರ್ ಅನ್ನ ಓಪನ್ ಮಾಡಿದೆ. ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದಿಸ್ ನ್ಯೂ ಜರ್ನಿ. ಬಿಗ್ ಸ್ಮೈಲ್ ಇರ್ಲಿ ಫೇಸ್ ಅಲ್ಲಿ. ಯು ಆರ್ ಸ್ಟಾರ್ಟಿಂಗ್ ಯುವರ್ ನ್ಯೂ ಜರ್ನಿ, ಯುವರ್ ನ್ಯೂ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಲೈಫ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಆ ಒಂದು ಹ್ಯಾಪಿ ಎನರ್ಜಿಯಿಂದ slowly you are coming to normal state. One, two, and three. Open your eyes. Open your eyes. ಹೌನಾ? ಈಗ ಏನ್ ಮಾಡ್ಬೇಕಂತ ಅಂದ್ರೆ, ಒಂದು ನೋಟ್ಬುಕ್ ಅಥವಾ ಒಂದು ಪೆನ್, ಒಂದು ಹಾಳೆ. ಪೆನ್ ಅಂಡ್ ಪೇಪರ್ ಇದ್ರು ಓಕೆ, ಇಲ್ಲ ನೋಟ್ಬುಕ್ ಡೈರಿ ಇದ್ರು ಓಕೆ. ನೀವೇನನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ in terms of relationship, in terms of money, in terms of health, and in terms of ಇನ್ನೇನ್ ಬಿಟ್ಟೆ, ವರ್ಕ್, ಕೆರಿಯರ್. ಏನನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಅದನ್ನ 9 ಟೈಮ್ಸ್ 9 ಸಲ ಬರೀರಿ. ಏನನ್ನ ಕ್ಲಿಯರ್ ಮಾಡ್ಕೊಂಡ್ರಿ, ಏನನ್ನ ಲೆಟ್ ಗೋ ಮಾಡಿದ್ರಿ, ಅಂಡ್ ಏನನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇದ್ದೀರಾ. ಸಿ ಮೆಡಿಟೇಷನ್ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಫೀಲ್ ಆಗುತ್ತೆ.
ಯಾರಿಗೆ ಲೈಫ್ ಅಲ್ಲಿ ಕ್ಲಾರಿಟಿ ಇತ್ತು ಅವರಿಗೆ ಏನನ್ನ ಲೆಟ್ ಗೋ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರತ್ತೆ. ಅಂಡ್ ಯಾರಿಗೆ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ನನಗೆ ಏನ್ ಬೇಕು ಅನ್ನೋದ್ರ ಕ್ಲಾರಿಟಿ ಇತ್ತು ಅವರಿಗೆ ಕ್ರಿಯೇಷನ್ ಪಾರ್ಟ್ ತುಂಬಾ ಈಸಿ ಆಗತ್ತೆ. ಇನ್ ಕೇಸ್ ನನಗೆ ಲೆಟ್ ಗೋ ಮಾಡ್ಬೇಕು ಅಂತ ಅಂದಾಗ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಯು ಡೋಂಟ್ ನೋ ಹ್ಯಾವ್ ದ ಕ್ಲಾರಿಟಿ ಅಬೌಟ್ ಯುವರ್ ಪಾಸ್ಟ್. ನಿಮ್ಮ ಪಾಸ್ಟ್ ಗೆ ರಿಲೇಟೆಡ್ ಆಗಿ ಕ್ಲಾರಿಟಿ ಇಲ್ಲ. ಅದ್ರ ರಿಲೇಟೆಡ್ ಆಗಿ ಲೈಕ್ ಎಕ್ಸಾಂಪಲ್ ಈ ಹಿಂದಿಂದೇನಿದೆ ಅದು ನೀಟ್ ಆಗಿ ಫೈಲ್ ಅಪ್ ಆಗಿಲ್ಲ ನಿಮ್ಮ ಒಂದು ಮೈಂಡ್ ಅಲ್ಲಿ. ಹಾಗಾಗಿ ನಿಮ್ಗೆ ಏನ್ ಲೆಟ್ ಗೋ ಮಾಡ್ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಿರೋದಿಲ್ಲ. ಅಂಡ್ ಫ್ಯೂಚರ್ ಗೆ ಏನ್ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಕೇಳಿದಾಗ ಅಲ್ಲಿ ನಿಮಗ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರಿ ಅಂತ ಅಂದ್ರೆ ಫ್ಯೂಚರ್ ಗೆ ರಿಲೇಟೆಡ್ ಆಗಿ ಏನ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಕ್ಲಾರಿಟಿ ಕೂಡ ನಿಮ್ಗಿರ್ಲಿಲ್ಲ. ಹಾಗಾಗಿ ಈ ಒಂದು ಮೆಡಿಟೇಷನ್ 3 ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಮಾಡಿರುತ್ತೆ. ಒಂದು, ಯಾರಿಗೆ ಪಾಸ್ಟ್ ಅಂಡ್ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇತ್ತು ಅವರಿಗೆ ಏನನ್ನ ಲೆಟ್ ಗೋ ಮಾಡ್ಬೇಕು ಏನನ್ನ ಕ್ರಿಯೇಟ್ ಮಾಡ್ಕೋಬೇಕು ಅದರ ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಯಾರಿಗೆ ಪಾಸ್ಟ್ ರಿಲೇಟೆಡ್ ಆಗಿ ಗೊಂದಲಗಳಿತ್ತು ಅವರಿಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ. ಎಸ್ಪೆಷಲಿ ಲೆಟ್ ಗೋ ಮಾಡ್ಬೇಕಾದ್ರೆ ಪಾಸ್ಟ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗಿದೆ. ಯಾರಿಗೆ ಕ್ರಿಯೇಷನ್ ಪಾರ್ಟ್ ಅಲ್ಲಿ ಕನ್ಫ್ಯೂಸ್ ಆಯ್ತು, ನನ್ಗೆ ಏನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ಗೆ ರಿಲೇಶನ್ಶಿಪ್ ಅಲ್ಲಿ ಏನ್ ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದುಡ್ಡಲ್ಲಿ ಏನ್ ಬೇಕಂತ ಗೊತ್ತಾಗ್ತಾ ಇಲ್ಲ, ವರ್ಕ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ದಟ್ ಈಸ್ ಫ್ಯೂಚರ್ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡ್ಬೇಕಾಗಿದೆ. ಫ್ಯೂಚರ್ ಗೆ ರಿಲೇಟೆಡ್ ಆಗಿ ಕ್ಲಾರಿಟಿಯನ್ನ ತಗೋಬೇಕಾಗಿದೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಆಕ್ಚುಲಿ ಅಟ್ ಲೀಸ್ಟ್ ವೀಕ್ಲಿ ಥ್ರೈಸ್ 3 ಸಲ ಆದ್ರೂ ವೀಕ್ ಅಲ್ಲಿ ಈ ರೀತಿಯ ಒಂದು ಸೆಷನ್ಸ್ ಅನ್ನ ನಾನು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಗ್ರೂಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಟೈಮ್ ಯೂಶಲಿ 9 to 10 ಇರುತ್ತೆ. ಅಂಡ್ ಯಾವ ಡೇಸ್ ಅದು ನಿಮ್ಗೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಅಂಡ್ ಸಿಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಗುಡ್ ನೈಟ್.